ಹರೇ ಕೃಷ್ಣ. ಬೇಜಾರಾಗ್ತಿದೆಯಾ? ಅಳಬೇಕು ಅನ್ನಿಸ್ತಿದೆಯಾ? ಅಳೋದು, ಬೇಜಾರಾಗ್ತಾ ಇರೋದು ಇದು ಒಳ್ಳೆಯದಲ್ಲ, ಯಾರಿಗೂ ಬೇಡ. ಆದರೆ ಏನು ಮಾಡೋದು, ಅಂಥದ್ದೇ ನಡೆಯುತ್ತಾ ಇರುತ್ತಲ್ವ. ಅಳಿಸೋರೇ ಜಾಸ್ತಿ ಇರೋದು ಅಂತೀರಾ? ಹಾಗಾದರೆ ಇಲ್ಲಿ ಕೇಳಿ, ಕೆಲವು ವಿಚಾರ ನಾನು ಹೇಳ್ತೀನಿ. ಬೇಜಾರು ಮಾಡಬೇಡಿ. ರಾಧೇ ರಾಧೆ. ನಾನು ನಿಮಗೆ ಸಮಾಧಾನ ಮಾಡೋಕ್ಕೆ ಇರೋದು. ನಾನಿರೋದೇ ನಿಮಗಾಗಿ. ರಾಧೇ ರಾಧೆ. ಕೆಲವು ಸಮಯ ಎಷ್ಟು ತಡೆದರೂ ಅಳು ಬಂದೇ ಬರುತ್ತಲ್ವ. ಅಷ್ಟೊಂದು ತಡ್ಕೊಳ್ಳೋದು ಕೂಡ ಒಳ್ಳೆಯದಲ್ಲ. ಅಳ್ತಾ ಇರೋದು ಒಳ್ಳೆಯದಲ್ಲ ಹೇಗೋ, ಅಳು ತಡೆಯೋದು ಕೂಡ ಅದೇ ರೀತಿ ಒಳ್ಳೆಯದಲ್ಲ. ಆದರೆ ಇದನ್ನೇ ರೂಢಿ ಮಾಡ್ಕೊಂಡಿರಬಾರ್ದು. ಅಳುವ ಪ್ರಸಂಗ ಬಾರದಂತೆ ನೋಡಿಕೊಳ್ಬೇಕು. ಅಂಥವರಿಂದ ದೂರ ಇರಬೇಕು. ಅಳ್ತಾ ಇರೋದ್ರಿಂದಲೂ ಅಳಿಸೋದ್ರಿಂದಲೂ ದೂರ ಇರಬೇಕು. ಅಳುವು ಬಂದರೆ ಹತ್ತು ಬಿಡಿ. ಯಾರ ಮಡಿಲೂ ಇಲ್ಲದ, ಯಾರ ಹೆಗಲೂ ಇಲ್ಲದ ಒಬ್ಬರೇ ಅಳೋ ಹಲವು ಮಂದಿಗಳಲ್ಲಿ ನೀವು ಒಬ್ಬರು ಅಂತ ಹತ್ತು ಬಿಡಿ. ಸಮಾಧಾನ ಆಗೋ ತನಕ ಹತ್ತು ಬಿಡಿ. ಇದು ಹೆಂಗಸರು ಮಾಡ್ಬೋದು, ನಾವು ಗಂಡಸರು ಮಾಡ್ಬೋದಾ ಹೇಗೆ ಅಂತ ಗಂಡಸರು ಕೇಳ್ಬೋದೇನೋ. ಅದಕ್ಕೆ ಉತ್ತರ, ಗಂಡಸರು ಅಳ್ಬೋದು. ಹಾಂ ಅಂತ ಉಬ್ಬೇರಿಸಬೇಡಿ. ಹೌದು, ಗಂಡಸರು ಅಳ್ಬೋದು. ನಾನು ಎಷ್ಟೋ ಜನರಿಗೆ ಹೇಳಿದ್ದೇನೆ. ಅಂದರೆ ಅಳು ಬಂದರೂ ಅಳದ ಗಂಡಸರಿಗೆ, ಅಳು ತಡ್ಕೊಂಡು ಒಳಗೊಳಗೆ ಕೊರಗೋ ಗಂಡಸರಿಗೆ, ತಡ್ಕೊಂಡು ಒದ್ದಾಡಿ ಕಾಯಿಲೆ ಬರೆಸೋರಿಗೆ. ನಿಮ್ಮ ಮನೆಯಲ್ಲಿ ಪದ್ಧತಿ ಇಲ್ಲ ಅಂದರೆ, ಗಂಡಸರು ಹತ್ತಿರ ಭೂಕಂಪ ಆಗೋ ಥರ ಏನಾದರೂ ಇದ್ದರೆ ನೀವು ಯಾರ ಎದುರು ಅಳಬೇಡಿ. ನಿಮ್ಮ ರೂಮಲ್ಲೋ ಬಾತ್ರೂಮಲ್ಲೋ ಧಾರಾಳವಾಗಿ ಹತ್ತು ಬಿಡಿ. ಬರೋ ಹೊತ್ತಿಗೆ ಸೋಪ್ ಹಾಕಿ ತಣ್ಣೀರಲ್ಲಿ ಮುಖ ತೊಳ್ಕೊಂಡು ನಗ್ನಗ್ತಾ ಬನ್ನಿ. ಭೂಕಂಪ ತಡೆಯಬಹುದು. ರಾಧೇ ರಾಧೆ. ನಂತರ ಇಷ್ಟು ದಿನ ಹತ್ತು ನಿಮ್ಮ ಶರೀರಕ್ಕೆ ಟಾರ್ಚರ್ ಕೊಟ್ಟಿದ್ದಕ್ಕೆ, ಆತ್ಮದ ಶಾಂತಿ ಕಳೆದಿದ್ದಕ್ಕೆ, ರೋಗ ಭರಿಸಿದ್ದಕ್ಕೆ, ಕೊರಗಿ ಮುಖದ ಕಳೆಗುಂದಿದ್ದಕ್ಕೆ ಸಾರಿ ಕೇಳಿ. ಹೌದು ಆತ್ಮೀಯರೇ, ನಿಮಗೆ ನೀವೇ ಸಾರಿ ಕೇಳಿ. ನಮಗೆ ನಾವೇ ಸಾರಿ ಕೇಳಬೇಕು. ಸಾರಿ ಪ್ಲೀಸ್ ಫಾರ್ಗಿವ್ ಮೀ ಅಂತ. ಸಾರಿ ಪ್ಲೀಸ್ ಫಾರ್ಗಿವ್ ಮೀ ಅಂತ ನಮ್ಮನ್ನು ನಾವೇ ಸಮಾಧಾನ ಮಾಡಬೇಕು. ತಪ್ಪಾಯಿತು, ಕ್ಷಮಿಸು ಅಂತ. ಇನ್ನು ಮುಂದೆ ಅಳಬಾರ್ದು. ಅಂದರೆ ಹೇಗೆ? ಅಂಥದ್ದೇ ವಾತಾವರಣ ಇರೋದು ಅಂತೀರಾ? ಆ ವಾತಾವರಣದಿಂದ ಸಾಧ್ಯವಾದಷ್ಟು ದೂರ ಇರಬೇಕು. ಅಲ್ಲಿಂದ ಆಚೆ ಬರಬೇಕು. ಅಂಥ ಪ್ರಸಂಗ ತರಬಾರ್ದು. ಅಂಥ ಸಿಚುವೇಶನ್ ಭರಿಸಬಾರ್ದು. ಇದು ಒಂದನೇದು. ಎರಡನೇದು, ಆ ಪರಿಸ್ಥಿತಿ ಬಂದರೂ ಅದರಿಂದ ನೀವು ಪಾರಾಗಬೇಕು. ಹೇಗೆ ಅಂದರೆ, ನೀವು ನಿಮ್ಮನ್ನು ಸ್ಟ್ರಾಂಗ್ ಮಾಡಬೇಕು. ಯಾರಾದರೂ ಏನಾದರೂ ಹೇಳಿದರೆ ಅಳು ಬರೋದು, ಸಣ್ಣ ಸಣ್ಣ ಕಾರಣಗಳಿಗೆ ಬೇಜಾರು ಮಾಡೋದು ನಿಲ್ಲಿಸಬೇಕು. ಅದು ಹೇಗೆ ಅಂದರೆ, ನಾವು ಸರಿಯಾಗೇ ಇದ್ದೇವೆ, ನಾವು ಒಳ್ಳೆಯದನ್ನೇ ಮಾಡ್ತೇವೆ, ದೇವರು ಮೆಚ್ಚುವ ಕಾರ್ಯವನ್ನೇ ಮಾಡುತ್ತೇವೆ ಅಂತ ನಮ್ಮ ಮನಸ್ಸಿನಲ್ಲಿ ಬಂದಾಗ ಮತ್ತು ಯಾರ ಕುಹಕದ ಮಾತಿಗೂ ಬೆಲೆ ಕೊಡಬೇಕಾಗಿಲ್ಲ. ನಾಯಿ ಬೊಗಳಿದರೆ ದೇವಲೋಕಕ್ಕೇನೂ ಹಾನಿಯಾಗೋದಿಲ್ಲ. ಬೊಗಳಿ ಸುಸ್ತಾಗಿ ಸುಮ್ಮನಾಗುತ್ತೆ. ಅವರು ಮಾತಾಡೋದು ತಪ್ಪು. ನಾವು ಸರಿ ಇರುವಾಗ ಅವರು ಅಳಬೇಕು ಅಲ್ವಾ? ಬೇಕಾದರೆ ನಾವು ಯಾಕೆ ಅಳಬೇಕು? ಸಾರಿ ಎಷ್ಟು ಸಲ ಬೇಡದ್ದೆಲ್ಲ ತಿಂದು ನಮ್ಮ ಹೊಟ್ಟೆಗೆ ಕಷ್ಟ ಕೊಟ್ಟಿಲ್ಲ. ಗಟ್ಟಿಯಾಗಿ ಚಕ್ಕುಲಿ, ಖಾರವಾದ ಚಟ್ನಿ, ಬಿಸಿ ಬಿಸಿ ಸೂಪ್, ಕಾಫಿ, ಹಲಸಿನಕಾಯಿ, ನುಗ್ಗೆಕಾಯಿ ತಿಂದು ಹಲ್ಲಿಗೆ ಸಿಕ್ಕಾಕಿ ದವಡೆಗೆ ನೋಯಿಸಿ, ಕುಡಿದು ತಿಂದು ನಾಲಿಗೆ ಸುಟ್ಟು, ಗಂಟ್ಲಿಗೆ ಕಷ್ಟ ಕೊಟ್ಟು, ಅನ್ನನಾಳಗಳಿಗೆ ಫಜೀತಿ ಪಡಿಸಿ, ಹೊಟ್ಟೆ ಉಬ್ಬರ, ಗ್ಯಾಸ್ ಅಂತ ಹೇಳಿ ಪುನಃ ಅದರ ಮೇಲೆ ಔಷಧಿ ಹಾಕಿ ಮಾತ್ರೆ ತೆಗೆದು ಕಷ್ಟ ಕೊಟ್ಟು, ಹುಷಾರಾದ ತಕ್ಷಣ ವಾಪಸ್ ಅದೇ ಕೆಲಸ ಮಾಡಿ, ಹೊಟ್ಟೆಗೆ ರೆಸ್ಟ್ ಕೂಡ ಕೊಡದೆ, ತಂಪು ಮಾಡದೆ, ಮಿಸ್ಯೂಸ್ ಮಾಡಿದ್ದಕ್ಕೆ ಸಾರಿ ಪ್ಲೀಸ್ ಫಾರ್ಗಿವ್ ಮೀ, ಕ್ಷಮಿಸು ಅಂತ ಕೇಳಬೇಕು. ಹಾಗೆ ಯಾರದೋ ಕೋಪಕ್ಕೆ ಊಟ ಮಾಡದೆ ಹಾಗೆ ಮಲಗಿ ಶರೀರಕ್ಕೆ ಅಧ್ವಾನ ಮಾಡಿದ್ದೇವೆ. ಹಾಗೆ ಮನಸ್ಸಿಗೂ ಅದಕ್ಕಿಂತಲೂ ಹೆಚ್ಚು ಘಾಸಿಗೊಳಿಸಿದ್ದೇವೆ. ಯಾರ್ಯಾರ ಮಾತಿಗೆ ಬೇಸರಿಸಿ ಕೋಪ ಮಾಡಿಕೊಂಡು ಬೇಕಾಬಿಟ್ಟಿ ಮನಸ್ಸನ್ನು ಹರಿಯಬಿಟ್ಟು ಶಾಂತ ಮಾಡಿಕೊಳ್ಳದೆ, ನೆಮ್ಮದಿಯಾಗಿರದೆ, ಅಗತ್ಯವಿಲ್ಲದಕ್ಕೆಲ್ಲ ಚಿಂತೆ ಮಾಡಿ ಯಾರ್ಯಾರಿಗೋಸ್ಕರವೆಲ್ಲ ಟೆನ್ಷನ್ ಮಾಡಿದ್ದೇವೆ. ಅದಕ್ಕೂ ಸಾರಿ ಅಂತ ನಮ್ಮನ್ನು ನಾವೇ ಕೇಳಿ ಮುಂದೆ ಇಂಥ ತಪ್ಪು ಮಾಡಬಾರ್ದು. ಯಾವಾಗಲೂ ಶಾಂತಿಯಿಂದಿರಲು ಪ್ರಯತ್ನಿಸಬೇಕು. ಹಾಗೆ ಮೈಂಡ್ ಬಾಡಿ ಸೋಲ್ಗೆ ಇಂಪಾರ್ಟೆನ್ಸ್ ಕೊಟ್ಟು
ಆರೋಗ್ಯದಿಂದ ಇರಲು ಏನೇನು ಬೇಕೋ ಅಷ್ಟು ಮಾತ್ರ ಮಾಡಬೇಕು. ಮನಸ್ಸು ಸ್ಥಿರವಾಗಿರಲು ಏನು ಬೇಕೋ ಅಷ್ಟನ್ನೇ ಕೇಳಬೇಕು, ನೋಡಬೇಕು. ಆತ್ಮ ಸದಾ ಶಾಂತವಾಗಿರಲು, ಆತ್ಮೋದ್ಧಾರವಾಗಲು ಏನು ಬೇಕು ಅದೇ ನಮ್ಮ ಆಚಾರ ವಿಚಾರ ಇರಬೇಕು. ಯಾರ್ಯಾರ ಹತ್ರನೋ ಸಾರಿ ಕೇಳಿದ್ರಂತೆ, ತಪ್ಪು ಮಾಡದಿದ್ರೂ ಸಾರಿ ಕೇಳ್ತೇವಂತೆ. ಈಗ ನಮಗೆ ನಾವೇ ಸಾರಿ ಕೇಳೋ ಒಳ್ಳೆಯ ಸಮಯ ಬಂದಿದೆ. ಹೌದು, ತಪ್ಪಾದರೆ ಕ್ಷಮಿಸು. ಒಂದು ಕ್ಷಮೆ ಮನಸ್ಪೂರ್ವಕವಾಗಿರಲಿ. ಏನೋ ಪಾಪ ಮಾಡಿದೇವಂತ ಕರ್ಮ ಕಳ್ಕೋಬೇಕು ಅಂತ ಹಲವಾರು ಪ್ರಾಯಶ್ಚಿತ್ತ ಮಾಡಿಕೊಂಡು ಒದ್ದಾಡ್ತೇವೆ. ಮೊದಲು ನಮ್ಮನ್ನು ನಾವು ಹಗುರಗೊಳಿಸೋಣ, ನಮ್ಮನ್ನು ನಾವೇ ಇಷ್ಟಪಡೋಣ. ಆಗ ಎಲ್ಲವೂ ಇಷ್ಟವಾಗುತ್ತೆ. ಏನೂ ಬೇಡ, ಯಾವುದೂ ಸರಿಯಿಲ್ಲ ಅನ್ನೋರಿಗೆ ಎಲ್ಲವೂ ಸುಂದರವಾಗಿ ಕಾಣಿಸುತ್ತೆ. ಈ ಥರ ಆಗಾಗ ಮಾಡ್ತಾ ಬಂದರೆ ಜೀವನದಲ್ಲಿ ಉತ್ಸಾಹ ಉಲ್ಲಾಸ ಬಂದು ನಮ್ಮ ಸಾಧನೆಯ ಕಡೆ, ನಮ್ಮ ಗುರಿಯ ಕಡೆ ಹೆಜ್ಜೆ ಇಡ್ತಾ ಮುಂದೆ ಸಾಗಲು ಸಹಾಯಕಾರಿ ಆಗುತ್ತೆ. ಇವತ್ತಿಗೆ ಇಷ್ಟು ಸಾಕು. ಪ್ರಾಕ್ಟೀಸ್ ಮಾಡಿ 1 ತಿಂಗಳಲ್ಲಿ ನಿಮ್ಮಲ್ಲಿ ಆದ ವ್ಯತ್ಯಾಸ ಹೇಗೆ ಏನು ಅಂತ ಕಮೆಂಟ್ನಲ್ಲಿ ತಿಳಿಸಿ. ರಾಧೆ ರಾಧೆ. ಥ್ಯಾಂಕ್ ಯು. ನಮಸ್ಕಾರ.